ಇನ್ನೇನು ಫಸಲಿಗೆ ಬಂದಂತಹ 100ಕ್ಕೂ ಹೆಚ್ಚು ಅಡಿಕೆ ಮರಗಳನ್ನ ಕಿಡಿಗೇಡಿಗಳು ವೈಯಕ್ತಿಕ ದ್ವೇಷದ ಕಾರಣದಿಂದಾಗಿ ಕಡಿದು ಬಿಸಾಡಿದ್ದಾರೆ. ಈ ಕುರಿತಂತೆ ಒಂದು ಬ್ರೇಕಿಂಗ್ ಲಭ್ಯವಾಗ್ತದೆ. ದ್ವೇಷದ ದಳ್ಳೂರಿಗೆ ಅಡಿಕೆ ಗಿಡಗಳನ್ನ ಕಡಿದಿದ್ದಾರೆ ದುರುಳರು. ಇನ್ನು ಫಸಲಿಗೆ ಬಂದಂತಹ 100ಕ್ಕೂ ಹೆಚ್ಚು ಅಡಿಕೆ ಗಿಡಗಳನ್ನ ಕತ್ತರಿಸಿ ಬಿಸಾಡಿದ್ದಾರೆ ಕಿಡಿಗೇಡಿಗಳು. ಗುಬ್ಬಿ ತಾಲೂಕು ಹಾಗಲವಾಡಿ ಹೋಬಳಿ ಶಿವರಾಂಪುರದಲ್ಲಿ ಒಂದು ಘಟನೆ ಸಂಭವಿಸಿದೆ. ತಿರುಮಲಯ ಮತ್ತು ದ್ರಾಕ್ಷಾಯಣಮ್ಮ ದಂಪತಿಗಳಿಗೆ ಸೇರಿದಂತಹ ಅಡಿಕೆ ಗಿಡಗಳಿವು. ಇನ್ನು ಹಲವು ದಿನಗಳಿಂದ ಕಿಡಿಗೇಡಿಗಳು ದಂಪತಿಗಳಿಗೆ ಹಿಂಸೆಯನ್ನ ಕೂಡ ಕೊಡ್ತಾ ಇದ್ರು ಅನ್ನೋಂತಹ ಆರೋಪ ಕೇಳಿ ಬಂದಿದೆ. ಈ ಮುಂಚೆ ಅಡಿಕೆ ಗಿಡದಲ್ಲಿ ಸೌತೆ ಗಿಡದ ಬೀಜಗಳನ್ನು ಸಹ ಕಿತ್ತು ಹಾಕಿದ್ರು ಕಿಡಿಗೇಡಿಗಳು. ಸಿಸಿ ಕ್ಯಾಮೆರಾ ಹಾಕಿದ್ರೆ ಅದನ್ನ ಕೂಡ ಹೊಡೆದು ಹಾಕಿದ್ದಾರೆ ದುಷ್ಕರ್ಮಿಗಳು. ಹಾಗಲವಾಡಿ ಪೊಲೀಸರು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಗುಬ್ಬಿ ತಾಲೂಕು ಹಾಗಲವಾಡಿ ಹೋಬಳಿಯ ಶಿವರಾಂಪುರದಲ್ಲಿ ಒಂದು ಕೃತ್ಯವನ್ನ ಎಸಗಿದ್ದಾರೆ ಕಿಡಿಗೇಡಿಗಳು. ಫಸಲಿಗೆ ಬಂದಂತಹ 100ಕ್ಕೂ ಹೆಚ್ಚು ಅಡಿಕೆ ಗಿಡಗಳನ್ನ ಕತ್ತರಿಸಿ ಬಿಸಾಡಿ ಹೋಗಿದ್ದಾರೆ. ಈ ಮುಂಚೆ ಕೂಡ ಅಡಿಕೆ ತೋಟದಲ್ಲೇ ಏನು ಸೌತೆ ಗಿಡದ ಬೀಜಗಳನ್ನ ಹಾಕಲಾಗಿತ್ತು. ಆ ಸೌತೆ ಬೀಜಗಳನ್ನ ಕೂಡ ಒಂದಷ್ಟು ಅಗೆದು ನಾಶ ಮಾಡಿದ್ರು ಕಿಡಿಗೇಡಿಗಳು. ಸಿಸಿ ಕ್ಯಾಮೆರಾ ಹಾಕಂತಹ ಸಂದರ್ಭದಲ್ಲಿ ಸಿಸಿ ಕ್ಯಾಮೆರಾವನ್ನೇ ಒಡೆದು ಹಾಕಿದ್ರು. ಇದಾದ ನಂತರವೂ ಕೂಡ ಇದೀಗ ಅಡಿಕೆ ಮರಗಳನ್ನ ಕಡಿದು ಬಿಸಾಡಿದ್ದಾರೆ. ಫಸಲಿಗೆ ಬಂದಿದ್ವು, ಮಕ್ಕಳಂತೆ ಪೋಷಣೆ ಮಾಡಿದ್ರು ತಿರುಮಲಯ್ಯ ಹಾಗೂ ದ್ರಾಕ್ಷಾಯಣಮ್ಮ ದಂಪತಿಗಳು. ಆದ್ರೂ ಕೂಡ ಕಿಡಿಗೇಡಿಗಳು ವೈಯಕ್ತಿಕ ದ್ವೇಷದ ಹಿನ್ನೆಲೆಯಿಂದಾಗಿ ಗಿಡಗಳನ್ನ ಕತ್ತರಿಸಿ ಹಾಕಿದ್ದಾರೆ. ಇನ್ನು ವೈಯಕ್ತಿಕ ದ್ವೇಷ ಇದ್ದಂತಹ ಹಿನ್ನೆಲೆಯಲ್ಲಿ ನೀವು ನೇರವಾಗಿ ಮಾತನಾಡಿಕೊಂಡು ಬಗೆಹರಿಸುವಂತಹ ಕೆಲಸವನ್ನ ಮಾಡ್ಕೋಬೇಕು. ನೇರವಾಗಿ ಅದೇನೇ ಇದ್ರೂ ಕೂಡ ಸಮಸ್ಯೆಗಳೇನಿರುತ್ತೆ, ದ್ವೇಷ ಏನಿರುತ್ತೆ, ನೇರವಾಗಿ ವ್ಯಕ್ತಿ ವಿರುದ್ಧ ಮಾತನಾಡಿ ನೀವು ಅದನ್ನ ಬಗೆಹರಿಸುವಂತಹ ಕೆಲಸವನ್ನ ಮಾಡ್ಕೋಬೇಕು. ಆದ್ರೆ ಸುಮಾರು ವರ್ಷಗಳಿಂದ ಪಾಲನೆ ಮಾಡಿ ಪೋಷಣೆ ಮಾಡಿ ಮಕ್ಕಳಂತೆ ಸಾಕಷ್ಟು ಒಂದಷ್ಟು ಖರ್ಚನ್ನ ಮಾಡಿ ಗಿಡಗಳನ್ನ ಬೆಳೆಸಿರ್ತಾರೆ. ಏನೇನು ಫಸಲು ಕೈಗೆ ಸಿಗುತ್ತೆ ಅದರಿಂದ ನಾವು ಒಂದಷ್ಟು ಲಾಭವನ್ನ ನೋಡೋಣ. ಯಾಕಂತ ಅಂದ್ರೆ ವರ್ಷನಿಗೆ ದಿನದ ಬೆಲೆ ಏನಲ್ಲ, ಯಾವಾಗ್ಲೂ ಒಂದು ವರ್ಷದ ಒಂದು ಲಾಭ ಇರುತ್ತೆ. ದಿನ ಕೂಡ ಅವನು ಪಾಲನೆ ಪೋಷಣೆ ಮಾಡಿ ವರ್ಷಕ್ಕೊಂದ್ಸರಿ ಏನೋ ಲಾಭವನ್ನು ತಗೊಂತಾನೆ. ಅದ್ರಲ್ಲೂ ಕೂಡ ಆರ್ಥಿಕವಾಗಿ ನಷ್ಟವನ್ನ ಕೂಡ ಅನುಭವಿಸಿರ್ತಾನೆ. ಒಂದ್ಸರಿ ಅಡಿಕೆ ಮರಗಳು ನೀರಿಲ್ಲದೆ ಒಣಗೋಗೋದು ಅಥವಾ ಅತಿಯಾಗಿ ಮಳೆ ಬಂದಂತಹ ಕಾರಣದಿಂದಾಗಿ ಇನ್ನೊಂದೇನೋ ಅವಾಂತರ ಆಗೋದು, ಜೊತೆಲಿ ಅದು ಇದು ಅಂತ ಹೇಳಿ ಬೆಳೆ ನಷ್ಟ ಕೂಡ ಸಿಕ್ಕಿರೋದಿಲ್ಲ. ಅಂತಹದರ ಮಧ್ಯೆ ಈ ಒಂದಷ್ಟು ದ್ವೇಷಗಳನ್ನ ಇಟ್ಕೊಂಡು ಅಡಿಕೆ ಗಿಡಗಳನ್ನ ಅಥವಾ ಬೇರೆ ಫಸಲುಗಳನ್ನ ನಾಶ ಮಾಡಿದ್ರೆ ಏನ್ ಸಿಗುತ್ತೆ ಅದ್ರಿಂದ? ನೀವು ಕೂಡ ಈ ರೀತಿ ಪಾಲನೆ ಮಾಡಿ ಪೋಷಣೆ ಮಾಡಿ ಏನೋ ಒಂದು ಲಾಭದ ನಿರೀಕ್ಷೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಅನಾಹುತ ಆದಾಗ ಆಗುತ್ತಲ್ಲ, ಅವಾಗ ಏನಾಗ್ಬೇಕು? ಯಾಕಂದ್ರೆ ಅದನ್ನೇ ನಂಬಿ ಜೀವನವನ್ನ ಮಾಡ್ತಾ ಇರುವಂತಹ ಜನರು ಇರ್ತಾರೆ. ಅದ್ರಲ್ಲೂ ಕೂಡ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ರೈತರು ಜಾಸ್ತಿ ಜನ ಆಯ್ತು. ಒಂದಷ್ಟು ಅಡಿಕೆ ಆಗಿರ್ಬೋದು, ಭತ್ತ ಆಗಿರ್ಬೋದು, ರಾಗಿ ಆಗಿರ್ಬೋದು, ಬೇರೆ ಬೇರೆ ಬೆಳೆಗಳನ್ನ ನಂಬಿ ಜೀವನವನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ತಿರುಮಲಯ್ಯ ಮತ್ತು ದ್ರಾಕ್ಷಾಯಣಮ್ಮ ದಂಪತಿಗಳು ಕೂಡ ಲಾಭದ ನಿರೀಕ್ಷೆಯಲ್ಲಿದ್ರು. ಅಡಿಕೆ ಮರಗಳನ್ನ ಪಾಲನೆ ಪೋಷಣೆ ಮಾಡಿದ್ರು. ಇದೀಗ ಕಿಡಿಗೇಡಿಗಳು 100ಕ್ಕೂ ಹೆಚ್ಚು, ಒಂದಲ್ಲ ಎರಡಲ್ಲ, 100ಕ್ಕೂ ಹೆಚ್ಚು ಅಡಿಕೆ ಗಿಡಗಳನ್ನ ಕತ್ತರಿಸಿ ಬಿಸಾಡಿ ಹೋಗಿದ್ದಾರೆ. ಜೊತೆಯಲ್ಲಿ ಈ ಮುಂಚೆ ಕೂಡ, ಈ ಹೊಸದಾಗೇನಾಗಿಲ್ಲ, ಈ ಮುಂಚೆ ಕೂಡ ಅಡಿಕೆ ತೋಟದಲ್ಲೇ ಏನು ಸೌತೆ ಗಿಡಗಳನ್ನ ಬೆಳೆಯಲಾಗಿತ್ತು. ಸೌತೆ ಗಿಡಗಳನ್ನ ಕೂಡ ಒಂದಷ್ಟು ಎಲ್ಲ ನಾಶವನ್ನ ಕೂಡ ಮಾಡಿದ್ರು ಕಿಡಿಗೇಡಿಗಳು. ಆದ ಕಾರಣದಿಂದ ಸಿಸಿ ಕ್ಯಾಮೆರಾವನ್ನ ಕೂಡ ಅಳವಡಿಸಿದ್ರು. ಯಾರು ಈ ರೀತಿ ಮಾಡ್ತಾ ಇದ್ದಾರೆ, ಯಾವ ಕಾರಣಕ್ಕಾಗಿ ಮಾಡ್ತಾ ಇದ್ದಾರೆ, ಅಟ್ಲೀಸ್ಟ್ ಭಯ ಇರುತ್ತೆ. ಈ ರೀತಿ ಮಾಡುವಂತಹ ಕಿಡಿಗೇಡಿಗಳು ಏನಿರ್ತಾರೆ, ಭಯ ಇರ್ಲಿ ಅಂತ ಸಿಸಿ ಕ್ಯಾಮೆರಾವನ್ನ ಹಾಕಿದ್ರೆ ಮಂಡ ಮಾಚಿದಂತಹ ಜನ ಏನಿರ್ತಾರೆ, ಸಿಸಿ ಕ್ಯಾಮೆರಾವನ್ನ ಕೂಡ ಹೊಡೆದಾಕಿ ಮತ್ತೆ ಅದೇ ರೀತಿಯಾದಂತಹ ಈ ದುಷ್ಕೃತ್ಯವನ್ನ ಎಸಗಿದ್ದಾರೆ. ಏನಾದ್ರೂ ಕೂಡ ಸ್ಥಳಕ್ಕೆ ಕೂಡ ಹಾಗಲವಾಡಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಯಾರಿ ಒಂದು ಕೃತ್ಯವನ್ನ ಎಸಗಿದ್ದಾರೆ ಅಂತ. ಕಾನೂನು ಸುಭದ್ರವಾಗಿದ್ರೆ ಮತ್ತೆ ಈ ರೀತಿಯಾದಂತಹ ನೀಚರಿಗೆ ಕಠಿಣ ಶಿಕ್ಷೆಯನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಬೇರೆ ಅವರು ಕೂಡ ಈ ರೀತಿ ಮತ್ತೆ ಈ ಕೃತ್ಯಗಳನ್ನ ಎಸಗುವಂತಹ ಸಂದರ್ಭದಲ್ಲಿ ಭಯ ಪಡ್ತಾರೆ ಅಂತ ಸಾರ್ವಜನಿಕರು ಇನ್ನೊಂದಷ್ಟು ಬೆಳೆ ಪರಿಹಾರದ ನಷ್ಟವನ್ನ ಕೂಡ ಕೊಡ್ಬೇಕು ಅಂತ ಹೇಳಿ ಅಂಗಲಾಚಿರುವಂತದ್ದು. ಹಾಗಲವಾಡಿ ಹೋಬಳಿ ಗುಬ್ಬಿ ತಾಲೂಕು ಶಿವರಾಂಪುರ ಗ್ರಾಮ. ಇಲ್ಲಿ ಈಗ ವರ್ಷದಿಂದಲೂ ಒಂದು ಸೌತೆ ಗಿಡ ಹಾಕಿರು. ಫಸ್ಟ್ ಬೀಜ ಹುಡ್ತಿದ್ದಂಗೆ ಅದನ್ನೆಲ್ಲ ವಾಸಿಗೆ ಹಾಕಿರು. ಆಮೇಲೆ ಗಿಡ ಕಿತ್ತಾಕಿರು. ಆಮೇಲೆ ಪೈಪ್ ಲೈನ್ಗೆಲ್ಲ ಕಲ್ಲು ತುಂಬಿರು. ಆಮೇಲೆ ಇದನ್ನ ದಾರ ಎಲ್ಲ ಕೊಯ್ದುಬಿಟ್ಟು 4 ಸತಿ ಕೊಯ್ದರು.
ಅದೆಲ್ಲ ಹಾಕಿ ಸಿ ಕ್ಯಾಮ್ರಾ ಇಕ್ಕಿದ್ದ ಸಿ ಕ್ಯಾಮ್ರಾ ಹೊತ್ಕೊಂಡವರು. ತಿರುಗಿ ನೆಕ್ಸ್ಟ್ ಎಲ್ಲ ಸಿ ಕ್ಯಾಮ್ರಾ ಹಾಕಿ ಅವರು ಏನೋ ಮಾಡಿ ಅಲ್ಲೊಂದು ಇದು ಮಾಡೋ ಅದಕ್ಕೆ ಇನ್ನೊಂದು ಹೊಲ್ತಕ್ಕೆ ಬಂದ್ಬಿಟ್ಟು ಸುಮಾರು ಎಲ್ಲ ಒಂಬಳೆ ಅಡಿಕೆ ಗಿಡಗಳ ಒಂದು 60-70 ಗಿಡನ 80 ಗಿಡನ ಎಲ್ಲ ಕಡ್ದಾಕಿ ರಾತ್ರಿ ಹಂಗೆ ಮಾಡಿ ಹೋಗ್ಬಿಟ್ಟವ್ರೆ. ಅವರು ಬಡವರು ಪಾಪ ಕಣ್ಣಾಗ ಇದಿಲ್ದಲೇನ ಎಲ್ಲ ಇದು ಮಾಡ್ಕೊಂಡು ಈಗ ವರ್ಷಿಟ್ಲು ಭಾಳ ಹಿಂಸೆ ಕೊಟ್ಬಿಟ್ರು. ದಯವಿಟ್ಟು ನಮ್ಮ ಪೊಲೀಸ್ನವರು, ವಯಸ್ಸಾಳದವರು, ಆಮೇಲೆ ನಮ್ಮ ವಾಸಣ್ಣವರು ಇವ್ರಿಗೆ ಏನಾರ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕಂತ ನಾವು ನಮ್ಮ ಮೀಡಿಯಾದವ್ರಿಗೂ ನಾನು ಸ್ಪಂದಿಸ್ತಾನೆ. ನನಗೆ ಇವ್ರಿಗೆ ನ್ಯಾಯನ ನೀವೇನ ಮಾಡ್ತೀರಾ ನನಗೆ ಗೊತ್ತಿಲ್ಲ, ನ್ಯಾಯ ದೊರಕಿಸ್ಕೊಡು ಅಂತ ಕೇಳ್ಕೊತಾ ಇದ್ದೀನಿ.